ವಿ ಪಿ ಹರಿ ಸರ್, 12 ದಿನಗಳ ಯುದ್ಧ. ಅಮೇರಿಕ ಹೇಳ್ತಾ ಇದೆ ನಮ್ಮದು ಗೋಲ್ ಅಚೀವ್ ಆಗಿದೆ, ಇಸ್ರೇಲ್ದು ಗೋಲ್ ಅಚೀವ್ ಆಗಿದೆ ಅಂತ. ಸೊ ಅಲ್ಲಿಗೆ ಅಂದರೆ ಕನಿಷ್ಠ 2 ರಿಂದ 3 ವರ್ಷ ಇರಾನ್ ನಾವು ಅಣ್ವಸ್ತ್ರ ತಯಾರಿಸದ ಪ್ರಯತ್ನ ಪಡದಂತೆ ತಡೆದಿದ್ದೀವಿ ಅಂತ. ಸೊ ಇನ್ನು 2-3 ವರ್ಷ ಯಾವುದೇ ಸಂಘರ್ಷ ಇಲ್ಲದೆ ನೆಮ್ಮದಿಯಾಗಿರುತ್ತೆ ಅಂತ ಅನ್ಸುತ್ತಾ ಈ ಭಾಗ? ಇಲ್ಲ, ಇದು ಫಸ್ಟ್ಲಿ ನಮ್ಮ ಗ್ರೂಪ್ ಕ್ಯಾಪ್ಟನ್ ಸರ್ ಹೇಳಿದ ಹಾಗೆ ಇದೊಂಥರ ಬಿಸ್ನೆಸ್ ಟೈಪು ವಾರ್ ಇದು. ಎರಡನೇದು ಅಂತ ಹೇಳಿದರೆ ನ್ಯೂಕ್ಲಿಯರ್ ಫೆಸಿಲಿಟಿ ಇದೆ, ಅದನ್ನು ನಾವು ಡಿಸ್ಟ್ರಾಯ್ ಮಾಡ್ತೀವಿ ಅಂತೇಳಿ ಹೊರಟಿದ್ದವರು. ಹೌದು, ಅಲ್ಲಿ 3 ಜಾಗ ಏನೋ ಹೇಳಿದ್ದಾರೆ, ಅದು ಫಾರ್ಡೋ, ನತಾಂಜ್ ಮತ್ತು ಇದು ಇಸ್ಫಹಾನ್ ಅಂತ. ಅಲ್ಲಿ ಮುಂಚೆ ಇದು ಅಟ್ಯಾಕ್ ಆಗುತ್ತೆ ಅಂದರೆ ಗೊತ್ತಿದೆ. ಕರೆಕ್ಟ್. ಅವರು ಆಲ್ರೆಡಿ 400 kg ಯುರೇನಿಯಂ, ಎನ್ರಿಚ್ಡ್ ಯುರೇನಿಯಂ ಅಲ್ಲಿಂದ ಟ್ರಕ್ಸ್ಗಳಲ್ಲಿ ಪ್ರಾಪರ್ ಕೇಸಿಂಗಲ್ಲೆಲ್ಲ ಹೋಗಿ ಇದಾಗಿದೆ. ಇದು ನನ್ನ ಗ್ರೂಪ್ಗಳಲ್ಲಿ ನಾವು ಡಿಸ್ಕಸ್ ಮಾಡ್ತಿರ್ಬೇಕಾದ್ರೆ ಈ ವಿಷಯಗಳೆಲ್ಲ ಗೊತ್ತಾಗ್ತಾ ಇದೆ ನಮಗೆ ಸ್ಲೋಲಿ. ಅವರು ಅಕಸ್ಮಾತ್ ಅಟ್ಯಾಕ್ ಮಾಡಿದ್ದಿದ್ರೆ ನ್ಯೂಕ್ಲಿಯರ್ ಫೆಸಿಲಿಟೀಸಲ್ಲಿ ಇದು ಲೀಕ್ ಆಗ್ತಿತ್ತು, ನ್ಯೂಕ್ಲಿಯರ್ ಕಿರಣ ಸೋರಿಕೆ ಅಂತೀವಿ, ರೇಡಿಯೇಷನ್ ಲೀಕ್ ಆಗ್ತಿತ್ತು. ಆಗಲಿಲ್ಲ ಅದು. ಮೋಸ್ಟ್ಲಿ ಇದು ಪಾರ್ಷಲ್ ಡ್ಯಾಮೇಜ್ ಸ್ವಲ್ಪ ಆಗಿದೆ, ಡೆಫಿನೆಟ್ಲಿ ಎಂಟ್ರೆನ್ಸ್ಗಳೆಲ್ಲ ಆಗಿದೆ, ಬಟ್ ಸೀಕ್ರೆಟ್ ಜಾಗದಲ್ಲಿ ಅದನ್ನು ಶಿಫ್ಟ್ ಮಾಡಿದ್ದಾರೆ. ಒಂದು. ಎರಡನೇದು ಅಂತ ಹೇಳಿದ್ರೆ ಈ ಬಾಸಿಸಮ್ ಇದೆಯಲ್ಲ, ಬಾಸಿಸಮ್, ಅಮೇರಿಕನ್ ಬಾಸಿಸಮ್, ನಾವು ಸೂಪರ್ ಪವರ್ ಅಂತ ತೋರಿಸ್ಕೊಳ್ಳಿಕ್ಕೆ ಫಸ್ಟು 1400 kg ಬಾಂಬ್ ಹಾಕಿಬಿಟ್ಟು ಎಲ್ಲ ಸ್ಟ್ರೈಕ್ಸ್ ಮಾಡಿಬಿಟ್ಟು ಮತ್ತೆ ಈಗ ಬನ್ನಿ ಶಾಂತಿ ಮಾತಾಡೋಣ ಅಂತೇಳಿ ಇದೆ. ಯಾವ ದೇಶ ಒಪ್ಪುತ್ತೆ ಈಗ? ಯಾಕೆಂತೇಳಿದ್ರೆ ನಿಮಗೆ ಒದಿರಿ, ಒದ್ದ ಮೇಲೆ ಆಮೇಲೆ ನನ್ನ ಫ್ರೆಂಡ್ ಆಗು ಅಂತ ಹೇಳಿದರೆ ಹೌ ಇಸ್ ಇಟ್ ಪಾಸಿಬಲ್? ಜಸ್ಟ್ ನಾಟ್ ಪಾಸಿಬಲ್. ಇದು ಇವರ ಮಾತುಗಳಲ್ಲಿ ಆ್ಯಕ್ಷನ್ಗಳಲ್ಲಿ ಯಾವುದು ತಾಳ್ಮೆಯಲ್ಲಿಲ್ಲ. ಇರಾಕನ್ನು ಯಾವುದೇ ಅವ್ರ ಹತ್ರ ಎಂಥದ್ದು ಕೆಮಿಕಲ್ ವೆಪನ್ಸ್ ಇದೆ ಅಂತೇಳಿ, ವೆಪನ್ಸ್ ಆಫ್ ಮಾಸ್ ಡಿಸ್ಟ್ರಕ್ಷನ್ ಇದೆ ಅಂತೇಳಿ ಮಾಡಿ ಲಾಸ್ಟಿಗೆ ಏನು ಸಿಕ್ಕಿಲ್ಲ ಅವರಿಗೆ. ಲಾಸ್ಟಿಗೆ ಸದಾಮ್ ಹುಸೇನ್ ಅವನ್ನ ಯಾವ ರೀತಿ ಅವ್ರನ್ನ ಕೊಲೆ ಮಾಡಿದ್ರು, ಆ ಬಾಗ್ದಾದ್ ಸಿಟಿಯನ್ನು ಯಾವ ರೀತಿ ಅದು ಹಿಸ್ಟಾರಿಕಲ್ ಸಿಟಿಗಳನ್ನ ಇದು ಮಾಡಿದ್ರು ನಾವು ನೋಡಿದ್ದೇವೆ. ಬೇಸಿಕಲಿ ಈ ಅಮೇರಿಕನ್ಸ್ ಇದೇ ರೀತಿ ಮಾಡೋದು ಇವರು. ಸೆಕೆಂಡ್ಲಿ ನಮ್ಮ ದರಿದ್ರ ಈ ಫೀಲ್ಡ್ ಮಾರ್ಷಲ್ ಅಂತ ಹೇಳ್ಕೊಂಡು ತಿರುಗ್ತಾ ಇದ್ದಾನಲ್ಲ ಅವನ್ನ ಕರ್ಕೊಂಡು ಬಂದು ಊಟ ಹಾಕ್ಸಿ, ಡಿನ್ನರ್ ಕೊಡಿಸಿ ಎಲ್ಲ ಮಾಡಿಸಿ, ಏರ್ ಬೇಸ್ ಅವ್ರಿಗೆ ಬೇಕಂತೆ, ಪಾಕಿಸ್ತಾನದಲ್ಲಿ ಏರ್ ಬೇಸ್ಗಳು ಬೇಕು, ಅಲ್ಲಿಂದ ಟೇಕ್ ಆಫ್ ತಗೊಂಡು ಇರಾನ್ಗೆ ಸ್ಟ್ರೈಕ್ ಮಾಡಲಿಕ್ಕೆ. ಒಂದು ಕಡೆ ಇವರು ಇಸ್ರೇಲ್ ಎಗ್ನೆಸ್ಟ್ ಇದ್ದಾರೆ ಪಾಕಿಸ್ತಾನದವರು, ಎರಡನೇದು ಅಂತ ಹೇಳಿದರೆ ಈ ಚೈನಾದ ಕಡೆ ಫ್ರೆಂಡ್ಶಿಪ್ ಇದೆ ಅವರಿಗೆ. ಸೊ ದೇ ಆರ್ ಇನ್ ಡೈಲಮಾ. ಸೊ ಈ ಕಂಟ್ರಿಗಳನ್ನು ಕೆಲವು ಇಂಥ ಕಂಟ್ರಿಗಳನ್ನು ಇವರು ಯೂಸ್ ಮಾಡ್ತಾರೆ. ಸೊ ಇದು ವಸ್ತೇನಲ್ಲ. ನಾವು ಅಮೇರಿಕಾ ವಿಲ್ ಪೇ ಫಾರ್ ಇಟ್. ದೇ ವಿಲ್ ಪ್ರಾಪರ್ಲಿ ಆರ್ಗನೈಸ್, ಇರಾನ್ ವಿಲ್ ಆರ್ಗನೈಸ್ ಪ್ರಾಪರ್ ಟೈಪ್ ಆಫ್ ಅಟ್ಯಾಕ್, ಐದರ್ ಸಬ್ಮರ್ಸಿವ್ ಆರ್ ಡೈರೆಕ್ಟ್. ಅವ್ರ ಹತ್ರ ಒಳ್ಳೆ ಡೈರೆಕ್ಟ್ ಅಂದ್ರೆ ಅಮೆರಿಕದ ಮೇಲೆ ದಾಳಿ ಮಾಡುವ ಕ್ಷಮತೆ ಸದ್ಯಕ್ಕೆ ಇರಾನ್ಗೆ ಇಲ್ಲ, ಬಟ್ ಮಿಡ್ಲ್ ಈಸ್ಟ್ ನಲ್ಲಿರುವ ಅಮೆರಿಕ ಸೇನಾ ನೆಲೆಗಳನ್ನು. ಮತ್ತೆ ಸೆಕೆಂಡ್ಲಿ ಗ್ರೌಂಡ್ ಅಫೆನ್ಸಿವ್ ಆದರೆ ನಮ್ಮ ಗ್ರೂಪ್ ಕ್ಯಾಪ್ಟನ್ ಇವರು ಸರ್ ಹೇಳಿದ ಹಾಗೆ ಸೋಲ್ಜರ್ಸ್ಗಳು ಅವ್ರದ್ದು ಭಾಳ ವೀಕ್ ಸೋಲ್ಜರ್ಸ್ಗಳು. ಈ ರಿಪಬ್ಲಿಕ್ ಗಾರ್ಡ್ ಅಂತ ಇದೆ ನಮ್ಮ ಇರಾನಲ್ಲಿ, ದೇ ಆರ್ ಫೈನೆಸ್ಟ್ ಆರ್ಮಿ, ಫೈನೆಸ್ಟ್. ಅದು ತುಂಬ ಫೇಮಸ್ ಆಗಿದೆ. ಅದು ನಿಲ್ತಾರೆ ಅವರು. ದೇ ಕ್ಯಾನ್ ಟೇಕ್ ಗ್ರೌಂಡ್ ಅಫೆನ್ಸಿವ್. ನೀವು IRGC ಬಗ್ಗೆ ಮಾತಾಡ್ತಿದ್ದೀರಿ. ಹೌದು. ಸೊ ಈ ರೀತಿಯಾಗಿ ಈಗ ನಮ್ಮ ಇರಾನು ಈ IAEA ಇಂಟರ್ನ್ಯಾಷನಲ್ ಆಟೋಮಿಕ್ ಎನರ್ಜಿ ಏಜೆನ್ಸಿ ಏನಿದೆ ಅದಕ್ಕೆ ಅವರು ಸಹ ಬೇಡ ನಾವು ಸೇರೋದಿಲ್ಲ, ಸಸ್ಪೆಂಡ್ ಮಾಡಿ ಇದು. ಸೊ ಇದನ್ನು ಈಗ ವಾಚ್ ಡಾಗ್ ಅಂತ ಏನಿದೆ ಅದನ್ನು ಅವ್ರು ಒಪ್ತಾ ಇಲ್ಲ. ಈಗ ಅಲ್ಲಿಂದ NPT ಅಗ್ರಿಮೆಂಟಿಂದ ಹೊರಗೆ ಬಂದರೆ ಇರಾನ್ ಅಧಿಕೃತವಾಗಿ ಘೋಷಣೆ ಮಾಡ್ದಂಗೆ ಹೌದ್ರಿ ನಾವು ವೆಪನ್ಸ್ ಮಾಡ್ತಿದ್ದೀವಿ, ನ್ಯೂಕ್ಲಿಯರ್ ವೆಪನ್ಸ್, ಸೊ ವಾಟ್ ಅಂತ ಹೇಳ್ದಂಗೆ ಕೇಳ್ದಂಗೆ. ಈಗ ಇವರು ಟ್ಯಾಕ್ಟಿಕಲ್ ವೆಪನ್ ಮಾಡುವ ಐಡಿಯಾ ಇದೆ. Tactical weapons means it's not a bomb. Tactical weapons can be fired from the artillery. ಕ್ಲೋಸ್ ರೇಂಜ್ ನಲ್ಲಿ ದಾಳಿ ಮಾಡೋದು. ಆರ್ಟಿಲರಿ 1500-2000 ಕಿಲೋಮೀಟರ್ನ ಮಿಸೈಲ್ ಹೋಗಬೇಕಾಗಿಲ್ಲ. ಹೌದು, ಕರೆಕ್ಟ್. ಇದು ಈಗ ಆರ್ಟಿಲರಿ ಫೈರ್. ಐ ಆಮ್ ಫ್ರಮ್ ಆರ್ಟಿಲರಿ. ಎಸ್, ನಾನು ಬಫೋರ್ಸ್ ಅದರೆಲ್ಲ ಕೆಲವು ಫೆಸಿಲಿಟೀಸ್ ಇದೆ ಕೆಲವು ಗನ್ಸ್ಗಳಲ್ಲಿ. ಆಗ ನ್ಯೂಕ್ಲಿಯರ್ ಟ್ಯಾಕ್ಟಿಕಲ್ ವೆಪನ್ಸ್ ಫೈರ್ ಮಾಡ್ಬೋದು. ಅದನ್ನು ಮಾಡ್ತಾರೆ ಇವರು. ಮಾಡಿ ಹಿಜ್ಬುಲ್ಲಾಗಿಲ್ಲ ಔತಿಸ್ಗೆ ಕೊಡ್ತಾರೆ. ಸೊ ದೇ ವಿಲ್ ನಾಟ್ ಕೀಪ್ ಕ್ವೈಟ್ ಅಂಡ್ ಟೇಕ್. ಟ್ಯಾಕ್ಟಿಕಲ್ ನ್ಯೂಕ್ಸ್ ಮಾಡಿದ್ರೆ ಇರಾನ್ಗೆ ಸ್ವತಃ ತನಗೆ ಬಳಸೋದಕ್ಕಾಗೋದಿಲ್ಲ, ಬಟ್ ಭಯೋತ್ಪಾದಕ ಸಂಘಟನೆಗಳಿಗೆ ಕೊಡಬಹುದು. ಲೆಬನಾನ್ ಬಾರ್ಡರ್, ಯಮನ್ ಬಾರ್ಡರ್ ಇಂದ ಹಾರಿಸ್ ಕಳಿಸ್ರಿ ಅಲ್ಲ, ಅವ್ರ ಲೈಫ್ ಮಿಸರಬಲ್ ಮಾಡ್ತಾರೆ. ಎಸ್
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.